ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲೇ ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ದಾನಿಯೇಲನು 5ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ. ಆ ಬರಹವು ಏನೆಂದರೆ, ಮೇನೆ ಮೇನೆ ತೆಕೆಲ್ ಉಫರ್ನಿಸ್. ಇದರ ಅರ್ಥವು ಹೀಗಿದೆ: ಮೇನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾರೆ. ತೆಕೆಲ್ ಎಂದರೆ ನಿನ್ನನ್ನು ತಕ್ಕಡಿಯಲ್ಲಿಟ್ಟು ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿರುವೆ. ಫೇರೆಸ್ ಎಂದರೆ ನಿನ್ನ ರಾಜ್ಯವು ವಿಭಿನ್ನವಾಗಿ ಮೇದ್ಯರಿಗೂ ಪರ್ಷಿಯರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ಆರೈಕೆ ಮಾಡಿದನು. ದೇವರಿಗೆ ಸ್ತೋತ್ರ. Daniel chapter 5 word 25 to 28. Word 25, this is what was the right number weight divisions. ದೇವರಿಗೆ ಸ್ತೋತ್ರ. ನೀನು ಮೇಲೆ ತಕ್ಕಡಿಯಲ್ಲಿಟ್ಟು ತೂಕ ಮಾಡಲು ಕಮ್ಮಿಯಾಗಿ ಕಂಡು ಬಂದಿದೆ. ದೇವರಿಗೆ ಸ್ತೋತ್ರ. ಯಾರಿಗೆ ಹೇಳಲ್ಪಟ್ಟಿದೆ? ದೇವರಿಗೆ ಸ್ತೋತ್ರ. 22ನೇ ವಾಕ್ಯದಿಂದ, ಆಗ ಅವನು ಬೆಲ್ತೆಶಚ್ಚರನೇ, ನೀನು ಇದನ್ನೆಲ್ಲ ತಿಳಿದುಕೊಂಡಿದ್ದರು ತಗ್ಗಿಸಿಕೊಳ್ಳದೆ. ದೇವರಿಗೆ ಸ್ತೋತ್ರ. ನಾವು 21ನೇ ವಾಕ್ಯದಿಂದ ನೋಡೋಣ. ಅವನು ಮನುಷ್ಯರೊಳಗಿಂದ ತೆಗೆಯಲು ಹಾಕಲ್ಪಟ್ಟು ಮಹೋನ್ನತನಾದ ದೇವರು ಮನುಷ್ಯನ ರಾಜ್ಯವನ್ನು ಆಳುತ್ತಾನೆಂದು ಆತನು ತನಗೆ ಬೇಕಾದವರನ್ನು ಅದಕ್ಕೆ ನೇಮಿಸಿಕೊಳ್ಳುತ್ತಾನೆಂದು ಅವನು ತಿಳಿಯುವ ತನಕ ಅವನ ಹೃದಯವು ಮೃಗಗಳ ಹೃದಯದಂತಾಗಿತ್ತು. ಅವನ ನಿವಾಸವು ಕಾಡುಕತ್ತೆಗಳ ಸಂಗಡವಿತ್ತು. ಅವನು ಎತ್ತುಗಳ ಹಾಗೆ ಹುಲ್ಲನ್ನು ಮೇಯ್ದು ಅವನ ಶರೀರವು ಆಕಾಶದ ಮಂಜಿನಿಂದ ತೇವವಾಯಿತು. ದೇವರಿಗೆ ಸ್ತೋತ್ರ. ಯಾರಿಗೆ ಈ ವಾಕ್ಯ ಹೇಳಲ್ಪಟ್ಟಿದೆ ಅಂತಂತ ನೋಡೋದಾದರೆ 18ನೇ ವಾಕ್ಯ. ನಾವು 18ನೇ ವಾಕ್ಯದಿಂದಲೇ ನೋಡೋಣ. ಅರಸನೇ, ಮಹೋನ್ನತನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯವನ್ನು, ಮಹತ್ತನ್ನು, ಕೀರ್ತಿಯನ್ನು, ಘನವನ್ನು ಕೊಟ್ಟನು. ಆತನು ಅವನಿಗೆ ಕೊಟ್ಟ ಮಹತ್ತಿನ ನಿಮಿತ್ತ ಸಕಲ ಪ್ರಜೆಗಳು, ಜನಾಂಗಗಳು, ಭಾಷೆಗಳವರು ಅವನ ಮುಂದೆ ಎದರಿ ನಡುಗಿದರು. ತನಗೆ ಬೇಕಾದದ್ದನ್ನು ಬದುಕಿಸಿ ಬೇಡವಾದ್ದನ್ನು ಕೊಂದನು. ಇಷ್ಟವಿದ್ದವರನ್ನು ಸುಸ್ಥಿತಿಗೆ ಏರಿಸಿ ಇಷ್ಟವಿಲ್ಲದವರನ್ನು ಕೆಳಕ್ಕೆ ತಳ್ಳಿದನು. ಹಾಗೆ ಅವನ ಎದೆ ಗರ್ವದಿಂದ ಉಬ್ಬಿ ಹೋಯಿತು. ಮನಸ್ಸಿಗೆ ಸೊಕ್ಕೇರಿಸಿ ಹೋಯಿತು. ಮಾನ ಕಳೆದು ಹೋಯಿತು. ಅವನು ಮನುಷ್ಯರೊಳಗಿಂದ ತೆಗೆದು ಹಾಕಲ್ಪಟ್ಟನು. ಮಹೋನ್ನತನಾದ ದೇವರು ಮನುಷ್ಯರ ರಾಜ್ಯವನ್ನು ಆಳುತ್ತಾನೆಂದು ಆತನು ತನಗೆ ಬೇಕಾದವರನ್ನು ಅದಕ್ಕೆ ನೇಮಿಸಿದ್ದಾನೆಂದು ಅವನು ತಿಳಿಯುವ ತನಕ ಅವನ ಹೃದಯವು ಮೃಗದ ಹೃದಯದಂತಾಯಿತು. ಅವನ ನಿವಾಸವು ಕಾಡುಗತ್ತೆಗಳ ಸಂಗಡವಿತ್ತು. ಅವನ ಎತ್ತುಗಳ ಹಾಗೆ ಹುಲ್ಲನ್ನು ಮೇಯ್ದು ಅವನ ಶರೀರವನ್ನು ಆಕಾಶದ ಮಂಜಿನಿಂದ ತೇವವಾಯಿತು. ಅವನ ಮಗ ಬೆಲ್ತೆಶಚ್ಚರನೇ. ಈಗ ಯಾರಿಗೆ ಹೇಳ್ತಾ ಇರೋದು ಅನ್ನೋದು, ಅವನ ಮಗ ಬೆಲ್ತೆಶಚ್ಚರನೇ, ನೀನು ಇದನ್ನೆಲ್ಲ ತಿಳಿದುಕೊಂಡಿದ್ದರು ತಗ್ಗಿಸಿಕೊಳ್ಳದೆ ಪರಲೋಕದ ಯೆಹೋವನಿಗೆ ವಿರೋಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿರುವೆ. ಆತನ ಆಲಯದ ಪಾತ್ರೆಗಳನ್ನು ನಿನ್ನ ಸನ್ನಿಧಿಗೆ ತಂದು, ಆಗ ನಿನ್ನ ಪ್ರಭುಗಳು ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು, ಬುದ್ಧಿ ಕಣ್ಣು ಕಿವಿಗಳಿಲ್ಲದೆ, ಬೆಳ್ಳಿ ಬಂಗಾರದ ಕಂಚು ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದೀನಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿದೆಯೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಅದಕ್ಕಾಗಿಯೇ ಆತನು ಕಳುಹಿಸಿದ ಕೈಯ ಭಾಗವು ಬಂದು ಆ ಬರಹವನ್ನು ಬರೆದಿದೆ. ಆ ಬರಹ ಏನೆಂದರೆ, ಮೇನೆ ಮೇನೆ ತೆಕೆಲ್ ಉಫರ್ನೆಸ್. ಇದರ ಅರ್ಥ ಹೀಗಿದೆ: ಮೇನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ರಕ್ಷಿಸಿ ಕೊನೆಗಾಣಿಸಿದ್ದಾನೆ. ತೆಕೆಲ್ ಎಂದರೆ ನಿನ್ನನ್ನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿರುವೆ. ಫೇರೆಸ್ ಎಂದರೆ ನಿನ್ನ ರಾಜ್ಯವು ವಿಭಿನ್ನವಾಗಿ ಮೇದ್ಯರಿಗೂ ಪರ್ಷಿಯರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ಆರೈಕೆ ಮಾಡಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡಿದ್ವಿ. ಸಂಪೂರ್ಣವಾಗಿ ನೆಬೂಕದ್ನೆಚ್ಚರನಿಂದ ಅವನ ಮಗನಂತ ಬೆಲ್ತೆಶಚ್ಚರನವರೆಗೆ ಅವರ ಕಾಲದಲ್ಲಿ ದೇವರಿಗೆ ಅವಿಧೇಯರಾಗಿ ನಡ್ಕೊಂಡು ದೇವರನ್ನ ಘನಪಡಿಸಿದೆ, ದೇವರನ್ನ ಕೀಳಾಗಿ ನೋಡಿದ ನಿಮಿತ್ತವಾಗಿ ಅವನಿಗಾದ
ತೀರ್ಪನ್ನು ನೋಡ್ತಿದ್ದೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನೆಬೂಕದ್ನೆಚ್ಚರನ್ನು ನೋಡೋದಾದರೆ ಯೆರೆಮೀಯ ಪ್ರವಾದಿ ಮೂಲಕವಾಗಿ ದೇವರು ಮಾತನಾಡ್ತಾ ಇದ್ದಾರೆ. ನೆಬೂಕದ್ನೆಚ್ಚರನಿಗೆ, ನನ್ನ ದಾಸನಾದ ನೆಬೂಕದ್ನೆಚ್ಚರನಿಗೆ ನಾನು ಜಗತ್ತಿನ ಎಲ್ಲ ದೇಶಗಳನ್ನು ಕೊಟ್ಟಿದ್ದೇನೆ. ಅಷ್ಟಕ್ಕೂ ನೆಬೂಕದ್ನೆಚ್ಚರನು ವಿಶ್ವಾಸಿ ಅಂದರೆ ವಿಶ್ವಾಸಿ ಅಲ್ಲ, ಯಹೂದಿ ಅಂದರೆ ಯಹೂದಿ ಅಲ್ಲ, ಅವನು ಅನ್ಯನಾಗಿದ್ದ, ದೇವರನ್ನೇ ಅರಿಯದವನಾಗಿದ್ದ. ದೇವರು ಹೇಳಿದ್ರು, ನನ್ನ ದಾಸನಾದ ನೆಬೂಕದ್ನೆಚ್ಚರನಿಗೆ ಜಗತ್ತಿನ ಎಲ್ಲ ದೇಶವನ್ನು ನಾನು ಕೊಟ್ಟಿದ್ದೇನೆ, ಎಲ್ಲರೂ ಸಹ ಆತನಿಗೆ ಅಧೀನರಾಗಬೇಕು, ಆತನಿಗೆ ಅಧೀನರಾಗದೇ ಇರ್ತಕ್ಕಂಥದ್ದು ಯಾವನೂ ಸಹ ಈ ಜಗತ್ತಿನಲ್ಲಿ ಉಳಿಯಬಾರದು ಅಂತ ಆಜ್ಞೆ ಮಾಡಿದರು. ದೇವರಿಗೆ ಸ್ತೋತ್ರ. ಆ ಆಜ್ಞೆಯ ಪ್ರಕಾರವಾಗಿ ಜಗತ್ತಿನ ಎಲ್ಲ ದೇಶಗಳು ನೆಬೂಕದ್ನೆಚ್ಚರನಿಗೆ ಕೊಡಲ್ಪಡ್ತು. ಅವನ ಆಳ್ವಿಕೆಗೆ, ಅವನ ವಿರುದ್ಧವಾಗಿ ಜೀವಿಸ್ತಕ್ಕಂಥವ್ರು ಯಾರೂ ಸಹ ಆಗ ಉಳಿಲಿಲ್ಲ. ದೇವರಿಗೆ ಸ್ತೋತ್ರ. ಯಾಕಂದರೆ ದೇವರ ಆಜ್ಞೆ ಆಗಿತ್ತು. ಸಂಪೂರ್ಣ ಜಗತ್ತನ್ನು ನೆಬೂಕದ್ನೆಚ್ಚರನಿಗೆ ಕೊಟ್ಟಿದ್ದರು. ನೆಬೂಕದ್ನೆಚ್ಚರನು ಯಹೂದಿಗಳನ್ನು ಸೇರಿಸಿ ಅವನ ಆಳ್ವಿಕೆಯ ಕಾಲದಲ್ಲಿ ಹಾಗೆಯೇ ಅವನು ಮುಂದುವರಿತಾ ದೇವರಿಗೆ ಅವಿಧೇಯನಾಗಿ ನಡ್ಕೊಂಡ. ದೇವರಿಗೆ ಅವಿಧೇಯ ನಡ್ಕೊಂಡ ನಿಮಿತ್ತವಾಗಿ ದೇವರು ಆತನನ್ನು ಹುಲ್ಲನ್ನು ತಿನ್ನೋದಕ್ಕೆ ಒಪ್ಪಿಸ್ಕೊಟ್ರು. ಅಷ್ಟು ಮಾತ್ರ ಅಲ್ಲ, ಪ್ರಾಣಿಯಂತೆ ಅವನು ಮಂಜಿನಲ್ಲಿ ಜೀವಿಸೋದಕ್ಕೆ ಅವನಿಗೆ ಆಜ್ಞೆ ಮಾಡಿದ್ರು. ಬಹಳ ಕಠಿಣವಾದಂತಹ ಆಜ್ಞೆ ಇದೆ. ಅದು ಈಗ ಮಾತ್ರಲ್ಲ, ನ್ಯಾಯ ತೀರ್ಪಿನವರೆಗೂ ಸಹ ಅವನಿಗೆ ಆಜ್ಞೆ ಇದೆ. ಅಷ್ಟು ಮಟ್ಟಕ್ಕೂ ದೇವರು ಎಷ್ಟು ದೊಡ್ಡ ಆಶೀರ್ವಾದ ಕೊಟ್ಟರು. ಆದರೆ ದೇವರಿಗೆ ವಿರುದ್ಧವಾಗಿ ನಿಮಿತ್ತವಾಗಿ ನ್ಯಾಯ ತೀರ್ಪಿನವರೆಗೂ ಸಹ ಅವನಿಗೆ ನ್ಯಾಯ ತೀರ್ಪಿಗೋಸ್ಕರವಾಗಿ ಅವನ್ನ ಬಂಧಿಸಲ್ಪಟ್ಟಿದೆ. ಆ ಥರ ಅವನಿಗೆ ನ್ಯಾಯ ತೀರ್ಪಾಯಿತು. ದೇವರಿಗೆ ಸ್ತೋತ್ರ. ಆ ನಂತರ ಅವನು ತಗ್ಗಿಸ್ಕೊಂಡ ನಿಮಿತ್ತವಾಗಿ ದೇವರು ಅವನಿಗೆ ತಿರುಗಿ ಮನುಷ್ಯನಾಗುವಂತೆ ಅವನಿಗೆ ಅವಕಾಶ ಕೊಟ್ಟರು. ಆದರೆ ಆಡಳಿತದಲ್ಲಿ ಅವನ ಮಗ ದೇವರನ್ನ ಘನಪಡಿಸಲಿಲ್ಲ. ದೇವರನ್ನ ಘನಪಡಿಸದೆ ದೇವರ ಆಲಯದ ಸಾಮಾನು ವಸ್ತುಗಳನ್ನ ತಂದು ಅವನು ಪ್ರಭುಗಳ ಜೊತೆಯಲ್ಲೂ ಅವನ ಪತ್ನಿಯರ ಜೊತೆಯೂ ಅದರಲ್ಲಿ ದ್ರಾಕ್ಷಾರಸವನ್ನು ಕುಡಿದಂಥ ವಾಕ್ಯ ಹೇಳುತ್ತೆ. ದ್ರಾಕ್ಷಾರಸವನ್ನು ಕುಡಿದು ಮಾತ್ರ ಅಲ್ಲ, ದೇವರನ್ನ ಕೀಳಾಗಿ ನೋಡಿ ವಿಗ್ರಹಗಳಿಗೆ ಮೊದಲ ಸ್ಥಾನವನ್ನು ಕೊಟ್ಟು ವಿಗ್ರಹಗಳನ್ನ ಆರಾಧನೆ ಮಾಡಿದಂಥ ವಾಕ್ಯ ಹೇಳುತ್ತೆ. ಅದರ ನಿಮಿತ್ತವಾಗಿ ದೇವರಿಂದ ಬಂದಂತಹ ಒಂದು ಕೈ ಅವನು ಕುರಿದಂತಹ ಆ ಒಂದು ಕೋಣೆಯಲ್ಲಿ ಒಂದು ಬರಹ ಬರುತ್ತೋ, ಬರಹ ಅವನಿಗೆ ಕಾಣಿಸ್ತು. ಬರಹ ಅವನಿಗೆ ಕಾಣಿಸ್ತ ನಿಮಿತ್ತವಾಗಿ ಬರಹವನ್ನು ಓದಿಸ್ತಾನೆ. ಬರಹದಲ್ಲಿದ್ದಂಥ ವಾಕ್ಯದ ಭಾಗ ಅರ್ಥ ಇದಾಗಿದೆ. ಆ ವಾಕ್ಯದ ಅರ್ಥ ಏನೆಂದರೆ, ಆ ಬರಹವು ಏನೆಂದರೆ ಮೇನೆ ಮೇನೆ ತೆಕಲ್ ಉಫರ್ನಿಸ್. ಇದರ ಅರ್ಥ ಹೀಗಿದೆ: ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕಲ್ ಎಂದರೆ ನಿನ್ನನ್ನು ತಕ್ಕಡಿಯಲ್ಲಿಟ್ಟು ತೂಗಲು ಕಡಿಮೆಯಾಗಿ ಕಂಡುಬಂದಿರುವೆ. ಫೇರಸ್ ಎಂದರೆ ನಿನ್ನ ರಾಜ್ಯವು ವಿಭಿನ್ನವಾಗಿ ಮೇದ್ಯರಿಗೂ ಪಾರ್ಶ್ಯರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ಆರೈಕೆ ಮಾಡಿದನು. ದೇವರಿಗೆ ಸ್ತೋತ್ರ. ಸೊ ಈ ನಂತರ ಈ ರಾಜ್ಯ ಎಲ್ಲಿಗೆ ಹೋಯ್ತಂದರೆ ಬಾಬಿಲೋನ್ಯರಿಂದ ತೆಗೆಯಲ್ಪಟ್ಟು ಮೇದ್ಯರಿಗೂ ಪಾರ್ಶ್ಯರಿಗೂ ಹಂಚಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಕಾರಣ ದೇವರಿಗೆ ತೆಗೆಸ್ಕೊಳ್ಳಿ, ದೇವರ ನಿಮಿತ್ತವಾಗಿ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಸರ್ವವನ್ನು ಆಳ್ವಿಕೆ ಮಾಡುವತನಾಗಿದ್ದಾನೆ, ಎಲ್ಲರ ಮೇಲೆ ಇದ್ದಾನೆ. ವಿಶ್ವಾಸಿಗಳಾಗಲಿ ಎಲ್ಲರ ಆಳ್ವಿಕೆ ಆಡಳಿತ ದೇವರ ಕೈಯಲ್ಲಿದೆ. ಅವನು ಬೇಕಾದವರಿಗೆ ಅದನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ದೇವರನ್ನ ಘನಪಡಿಸೋದಾದರೆ, ದೇವರನ್ನ ಗೌರವಿಸೋದಾದರೆ ಅವರು ದೇವರ ಆಶೀರ್ವಾದವನ್ನು ಹೊಂದ್ಕೋತಾರೆ. ದೇವರನ್ನ ಘನಪಡಿಸಲಿಲ್ಲ ಅಂದರೆ ನಿಶ್ಚಯವಾಗಿ ದೇವರ ತೀರ್ಪಿಗೆ ಗುರಿ ಆಗ್ತಾರೆ. ಸೊ ಹಾಗಾಗಿ ಸಮಸ್ತವನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ಒಬ್ಬರೇ ಆಗಿದ್ದಾರೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುವಿನ ಆಳ್ವಿಕೆಯಲ್ಲಿ ಸಮಸ್ತವೂ ಇರೋದರಿಂದ, ಆಡಳಿತದಲ್ಲಿ ಅವರ ಚಿತ್ತವೇ ಆಗಿರೋದ್ರಿಂದ ತಗ್ಗಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ಆಶೀರ್ವಾದವನ್ನು ಹೊಂದ್ತಾರೆ. ತಗ್ಗಿಸ್ಕೊಳ್ಳದೆ ಇರ್ತಕ್ಕಂಥವರೆಲ್ಲರೂ ಸಹ ತೀರ್ಪಿಗೆ ಗುರಿ ಆಗ್ತಾರೆ. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಳ್ಳೋಣ. ಆಮೇಲೆ ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ, ಆಡಳಿತವಾಗಲಿ ಅಧಿಕಾರವಾಗಲಿ ಆತನ ಅಧೀನದಲ್ಲಿದೆ. ತಗ್ಗಿಸ್ಕೊಳ್ಳೋದ್ರ ಮೂಲಕವಾಗಿ ಆಶೀರ್ವಾದವಿರುತ್ತೆ. ತಗ್ಗಿಸ್ಕೊಳ್ಳಿಲ್ಲ ಅಂದರೆ ತೀರ್ಪಾಗುತ್ತೆ. ದೇವರಿಗೆ ಸ್ತೋತ್ರ. ನಾವು ತಗ್ಗಿಸ್ಕೊಂಡು ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಷದನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ನಾವು ನಿಮ್ಮ ಮುಂದೆ ತಗ್ಗಿಸ್ಕೊತೀವಿ. ಅಪ್ಪ, ನೀವು ಹೆಚ್ಚಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಸ್ವಾಮಿ, ನೀವು ಮಾತ್ರ ಘನ ಹೊಂದಬೇಕಪ್ಪ. ಆಮೇಲೆ ಎಲ್ಲ ಮಹಿಮೆ ನಿಮಗೆ ಮಾತ್ರ ಸಲ್ಲಲ್ಲ. ನಾವು ತಗ್ಗಿಸ್ಕೊತೀವಪ್ಪ. ತಗ್ಗಿಸ್ಕೊಳ್ಳೋದ್ರ ಮೂಲಕವಾಗಿ ನಿಮ್ಮ ಸಂರಕ್ಷಣೆಯನ್ನು, ಆಶೀರ್ವಾದವನ್ನು, ಆದರಣೆಯನ್ನು ನಾವು ಹೊಂದ್ಕೋತೀವಿ. ನಿಮಗೆ ಮಾತ್ರ ಮಹಿಮೆ ಸಲ್ಲಲ್ಲ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.